ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಒಂಥರ ನಮ್ಮದು ಕಲ್ಚರ್ ಗೊತ್ತಾಗುತ್ತೆ ಆ್ಯಂಡ್ ವಿ ಗೆಟ್ ಮೋರ್ ರೂಟೆಡ್ ಟುವರ್ಡ್ಸ್ ಆರ್ ಟ್ರೆಡಿಷನ್ಸ್. ಚೆನ್ನಾಗಿ ಅನಿಸ್ತಾ ಇದೆ. ತೊಗೊಂಡಿದ್ದೀವಿ, ತುಂಬ ಒಂದು 2 ಚೀಲ ತೊಗೊಂಡಿದ್ದೀವಿ. 2 ಚೀಲ ತೊಗೊಂಡಿದ್ದೀವಿ. ಬಟ್ ಬರಬೇಕು, ನಮ್ದೇನು ಕಲ್ಚರು, ನಮ್ದೇನು ರೂಟ್ಸು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನೂ ಕರ್ಕೊಂಬರ್ಬೇಕು. ನಾವು ಅಷ್ಟೇ ದೊಡ್ಡವ್ರು ಬಂದ್ರಲ್ಲ, ಇಂಥದಕ್ಕೆಲ್ಲ ನಾವು ಮಕ್ಕಳನ್ನ ಫಸ್ಟ್ ಕರ್ಕೊಂಬರ್ಬೇಕು. ನಾವು ಬರೋದಲ್ಲ, ಮಕ್ಕಳನ್ನ ಕರ್ಕೊಂಬರ್ಬೇಕು. ಯಾಕಂದರೆ ನನ್ನ ಮಗಳು ಯಾವಾಗಲೂ TV ಮೊಬೈಲಲ್ಲೇ ಇರ್ತಾಳೆ. ಸೊ ಫ್ರೀ ಮಾಡ್ಕೊಂಡು ನಾನು ಇವಾಗ ಕರ್ಕೊಂಡು ಬಂದಿದ್ದೀನಿ ಅವಳನ್ನು. ಅವಳಿಗೆ ಇಷ್ಟ ಆಗಿದೆ. ಬಟ್ ಮತ್ತೇನು ಗೊತ್ತಾ, ಮುಂದೆ ಫ್ಯೂಚರಲ್ಲಿ ಏನಂದರೆ ಅವರಿಗೆಲ್ಲ ಇದೆಲ್ಲ ಗೊತ್ತೇ ಆಗೋದಿಲ್ಲ. ಈ ಥರದ್ದಿತ್ತು ನಮ್ಮದು ಕಲ್ಚರ್, ಅದು ಕರ್ನಾಟಕದಲ್ಲಿ ಈ ಥರ ಕಲ್ಚರ್ ಇತ್ತು ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಮೇಯ್ನ್ ನಾವು ಈ ಕಲ್ಚರ್ ಎಲ್ಲ ಹೇಳ್ಕೊಡ್ಬೇಕು ಅವರಿಗೆ. ಚೆನ್ನಾಗಿದೆ, ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ದೇವ್ರ ದರ್ಶನ ಮಾಡಿ. ನಾವು ಫ್ಯಾಮಿಲಿ ಬಂದಿದ್ದೀವಿ, ಎಲ್ಲ ಬಾಯ್ಸ್ಗಳು ಗರ್ಲ್ಸ್ಗಳ ಜೊತೆ ಬರ್ತಾರೆ. ಫ್ಯಾಮಿಲಿ ಬಂದಿದ್ದೀವಿ. ಇದೆಲ್ಲ ನಡೆಯೋದೇ ಅಪರೂಪ ಹೇಳ್ಬೇಕಂದ್ರೆ ಸಿಟಿಗಳಲ್ಲಿ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನಮಗೆ. ತುಂಬಾ ಕ್ರೌಡ್ ಆಗಿದೆ, ಒಂದು ಹೆಜ್ಜೆ ಇಡಕ್ಕೂ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ ಸರ್. ಎಷ್ಟು ಗಂಟೆಗೆ ಬಂದ್ರಿ? ಮೇಡಮ್ ಎಲ್ಲಿಂದ ಬರ್ತಿದ್ದೀರಾ? ಸರ್ ನಾನು RR ನಗರಿಂದ ಬರ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಬರ್ತಿದ್ದೀರಿ? ಅಂದರೆ ಈ ಟೆಂಪಲಿಗೆ ಬರಕತ್ತು ತುಂಬ ಇಯರ್ಸ್ ಆಯಿತು. ಬಟ್ ಇದು ಫಸ್ಟ್ ಟೈಮ್. ಹೇಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಚೆನ್ನಾಗಿದೆ. ಇಟ್ಸ್ ಲೈಕ್ ಒಂಥರ ನಮ್ಮದು ಕಲ್ಚರ್ ಗೊತ್ತಾಗುತ್ತೆ ಆ್ಯಂಡ್ ವಿ ಗೆಟ್ ಮೋರ್ ರೂಟೆಡ್ ಟುವರ್ಡ್ಸ್ ಆರ್ ಟ್ರೆಡಿಷನ್ಸ್. ಚೆನ್ನಾಗಿ ಅನಿಸ್ತಾ ಇದೆ. ಒಳ್ಳೆ ಒಂಥರ ಏನೋ ಒಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಯಾರೆಲ್ಲ ಭಾಗವಹಿಸಿದ್ರಿ? ನಾನು, ನನ್ನ ಫ್ರೆಂಡು, ನನ್ನ ಮಗಳು ಬಂದಿದ್ದಾಳೆ. ಕಡಲೆಕಾಯಿ ತಗೊಂಡ್ರಿ? ಎಸ್, ಎಷ್ಟು ತಗೊಂಡ್ರಿ ಕಡಲೆಕಾಯಿ? ತೊಗೊಂಡಿದ್ದೀವಿ, ತುಂಬ ಒಂದು 2 ಚೀಲ ತೊಗೊಂಡಿದ್ದೀವಿ. 2 ಚೀಲ ತೊಗೊಂಡಿದ್ದೀವಿ. ಇನ್ನೊಂದು 4 ಚೀಲ ತಗೊಬೇಕಿತ್ತು. ತೊಗೊಳ್ತೀವಿ, ಈಗ ಆನ್ ದ ವೇ ಇನ್ನೊಂದು ಸ್ವಲ್ಪ ತೊಗೊಂಡೋಗ್ತೀವಿ. ಓಕೆ, ಹೊರಗಡೆ ಎಲ್ಲ ಭಾಗವಹಿಸಿದ್ರಾ? ಅಲ್ಲಿ ಜನ ಇರುವಂಥದ್ದು? ಎಲ್ಲ ಒಂದು ರೌಂಡು ಎಲ್ಲ ನೋಡಿಕೊಂಡು ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಆಯಿತು. ಹೇಗಾಯ್ತು ದೇವ್ರ ದರ್ಶನ ಎಲ್ಲ? ಹೇಗಾಯ್ತು? ತುಂಬ ಚೆನ್ನಾಗಿದೆ ಸರ್. ನಮ್ಮ ಮನೆ ದೇವರು ಆ್ಯಕ್ಚುಲಿ ನಂದಿ. ಸೊ ಯೂಶ್ವಲಿ ವಿ ಕಮ್ ಹಿಯರ್, ಬಟ್ ಇವತ್ತು ಈ ಥರ ಇದು ಕಡಲೆಕಾಳು ಪರಿಷೆಗೆ ಬಂದಿರೋದು ಫಸ್ಟ್ ಟೈಮ್ ಅಷ್ಟೇ. ಕ್ರೌಡ್ ಇದೆ. ಹೌದು ಹೌದು ಹೌದು. ಸ್ಟಾರ್ಟಿಂಗ್ ಆಗಿದೆ, ನಾಳೆನೂ ಕೂಡ ಇರ್ತದೆ. ಬರುವಂತ ಭಕ್ತರಿಗೆ ಏನು ಹೇಳಿಕ್ ಬಯಸ್ತೀರಾ ಕಡಲೆಕಾಯಿ ಪರಿಷೆ ನೋಡುವಂಥವ್ರಿಗೆ? ಅಂದರೆ ಬರಬೇಕು ಜನ, ಆ್ಯಕ್ಚುಲಿ ನೋಡಬೇಕು. ನಮ್ಮದೆಲ್ಲ ಒಂಥರ ಇದು ಈಗೀಗ ಏನಂದರೆ ತುಂಬ ಜನ ರಶ್ ಅದು ಇದು ಅಂತ ಬರಲ್ಲ. ಬಟ್ ಬರಬೇಕು, ನಮ್ದೇನು ಕಲ್ಚರು, ನಮ್ದೇನು ರೂಟ್ಸು ಅರ್ಥ ಮಾಡ್ಕೋಬೇಕು. ಮಕ್ಕಳನ್ನೂ ಕರ್ಕೊಂಬರ್ಬೇಕು. ನಾವು ಅಷ್ಟೇ ದೊಡ್ಡವ್ರು ಬಂದ್ರಲ್ಲ, ಮಕ್ಕಳನ್ನೂ ಕರ್ಕೊಂಡು ಬರಬೇಕು. ಎಸ್ ರೀಲ್ಸ್ ಎಲ್ಲ ನೋಡಬಾರ್ದು. ಇಲ್ಲಿ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಜಯನಗರ. 1 to 3 years ಇಂದ ಬರ್ತೀವಿ. ಹೇಗಿದೆ ಕಡಲೆ ಪರಿಷೆ ಇವತ್ತು? ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ದರ್ಶನ ಮಾಡಿದ್ರೆ ದೇವ್ರದ್ದು? ಇಲ್ಲ, ಆಗಿಲ್ಲ. ಮಾಡೋಕ್ಕಾಗಿಲ್ಲ. ಎಷ್ಟೊತ್ತಾಯ್ತು ಬಂದು? 1 hour. ಕಡಲೆಕಾಯಿ ಎಷ್ಟು ತಗೊಂಡ್ರಿ? ಕಡಲೆಕಾಯಿ ಎಷ್ಟು ತಗೊಂಡ್ರಿ? ಇವಾಗ ತಗೊಳ್ಬೇಕು, ಆನ್ ದ ವೇ ಹೋಗ್ತಾ ತಗೊಳ್ತೀನಿ. ತಗೊಂಡಿಲ್ಲ? ಇಲ್ಲ. ತಗೊಳ್ತೀರಾ ಕಡಲೆಕಾಯಿ? ಗೊತ್ತಿಲ್ಲ ಎಷ್ಟು ತಗೊಳ್ತೀನಿ ಅಂತ. ಐಡಿಯಾ ಇಲ್ಲ. 1 ಲೀಟರ್ ಅಷ್ಟೇ. ಇವತ್ತಿನ ಯೂತ್ಗೆ ನೀವು ಕಡಲೆಕಾಯಿ ಪರಿಚಯ ಬಗ್ಗೆ ಏನು ಹೇಳ್ತೀರಾ? ಟ್ರಾಫಿಕ್ಕು, ಮೊಬೈಲು, ಕೆಲಸ, IT-BT ಕಂಪ್ನಿ ಬರೀ ಇದರಲ್ಲೇ ಇರ್ತಾರೆ. ಓಕೆ, ಆ್ಯಕ್ಚುಲ್ ಆಗಿ ಇಂಥದಕ್ಕೆಲ್ಲ ನಾವು ಮಕ್ಕಳನ್ನ ಫಸ್ಟ್ ಕರ್ಕೊಂಬರ್ಬೇಕು. ನಾವು ಬರೋದಲ್ಲ, ಮಕ್ಕಳನ್ನ ಕರ್ಕೊಂಬರ್ಬೇಕು. ಯಾಕಂದರೆ ನನ್ನ ಮಗಳು ಯಾವಾಗಲೂ TV ಮೊಬೈಲಲ್ಲೇ ಇರ್ತಾಳೆ. ಸೊ ಫ್ರೀ ಮಾಡ್ಕೊಂಡು ನಾನು ಇವಾಗ ಕರ್ಕೊಂಡು ಬಂದಿದ್ದೀನಿ ಅವಳನ್ನು. ಅವಳಿಗೆ ಇಷ್ಟ ಆಗಿದೆ. ಬಟ್ ಕ್ರೌಡು ಅಂತ ಹೇಳಿ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾಳೆ. ಎಸ್, ಮತ್ತೇನು ಗೊತ್ತಾ, ಮುಂದೆ ಫ್ಯೂಚರಲ್ಲಿ ಏನಂದರೆ ಅವರಿಗೆಲ್ಲ ಇದೆಲ್ಲ ಗೊತ್ತೇ ಆಗೋದಿಲ್ಲ. ಈ ಥರದ್ದಿತ್ತು ನಮ್ಮದು ಕಲ್ಚರ್, ಅದು ಕರ್ನಾಟಕದಲ್ಲಿ ಈ ಥರ ಕಲ್ಚರ್ ಇತ್ತು ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಮೇಯ್ನ್ ನಾವು ಈ ಕಲ್ಚರ್ ಎಲ್ಲ ಹೇಳ್ಕೊಡ್ಬೇಕು ಅವರಿಗೆ. ಅದಕ್ಕಿಂತ ಮೇಯ್ನಾಗಿ ಹಿಂದುತ್ವ, ಅದ್ರದ್ದು ಬಗ್ಗೆ ನಾವು ಹೇಳ್ಕೊಡ್ಲೇಬೇಕು, ಕಂಪಲ್ಸರಿ. ಬನಶಂಕರಿಯಿಂದ. ನಾವೊಂದು 4-5 ವರ್ಷದಿಂದ ಬರ್ತಾ ಇದ್ದೀವಿ. ಚೆನ್ನಾಗಿದೆ, ಜನ ತುಂಬ ಇದ್ದಾರೆ, ಜೋರಾಗಿ ಮಾಡ್ತಾ ಇದ್ದಾರೆ. ಇತ್ತು, ಆದರೆ ಇಷ್ಟೊಂದು ಜನ ಇರಲಿಲ್ಲ. ಚೆನ್ನಾಗಿದೆ, ಎಲ್ಲರೂ ಬನ್ನಿ, ಎಂಜಾಯ್ ಮಾಡಿ, ದೇವ್ರ ದರ್ಶನ ಮಾಡಿ. ನಾವು ಫ್ಯಾಮಿಲಿ ಬಂದಿದ್ದೀವಿ, ಎಲ್ಲ ಬಾಯ್ಸ್ಗಳು ಗರ್ಲ್ಸ್ಗಳ ಜೊತೆ ಬರ್ತಾರೆ. ಫ್ಯಾಮಿಲಿ ಬಂದಿದ್ದೀವಿ ಅಷ್ಟೇ. ನಾವು ಅದೇ ಬನಶಂಕರಿಯಿಂದ ಸೇಮ್ ಫ್ಯಾಮಿಲಿ. ಏನಿಲ್ಲ, ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಬಿಟ್ಟು ಫ್ಯಾಮಿಲಿ ಜೊತೆ ಬನ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ನಮ್ಮ ಅಮ್ಮನ ಜೊತೆ ಬಂದಿದ್ದೀವಿ. ನಾವು 4-5 ವರ್ಷದಿಂದ ಬರ್ತಾ ಇದ್ದೀವಿ. ತುಂಬ ಖುಷಿ ಆಗುತ್ತೆ. ಇದೆಲ್ಲ ನಡೆಯೋದೇ ಅಪರೂಪ ಹೇಳ್ಬೇಕಂದ್ರೆ ಸಿಟಿಗಳಲ್ಲಿ. ನಮ್ಮ ಬೆಂಗಳೂರಲ್ಲಿ ಎಲ್ಲ ಮಾಡ್ತಾರೆ. ತುಂಬ ಖುಷಿ ಆಗುತ್ತೆ ನಮಗೆ. ಎಲ್ಲಿಂದ ಬಂದಿದ್ದೀರಾ ನೀವು? ಚಂದ್ರಲೇಔಟಿಂದ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? 3-4 ವರ್ಷದಿಂದ ಬರ್ತಾ ಇದ್ದೀವಿ. 3-4 ವರ್ಷದಿಂದ ಬರ್ತಾ ಇದ್ದೀವಿ. ಹೇಗಿದೆ ಎಕ್ಸ್ಪೀರಿಯನ್ಸ್ ಕಡಲೆಕಾಯಿ ಪರಿಷೆ? ತುಂಬಾ ಕ್ರೌಡ್ ಆಗಿದೆ, ಒಂದು ಹೆಜ್ಜೆ ಇಡಕ್ಕೂ ಆಗ್ತಾ ಇಲ್ಲ. ಸಿಕ್ಕಾಪಟ್ಟೆ ಕ್ರೌಡ್ ಆಗಿದೆ ಸರ್. ಎಷ್ಟು ಗಂಟೆಗೆ ಬಂದ್ರಿ?
4 o'clock ಬಂದಿದ್ದು ಒಂದು ಹೆಜ್ಜೆ ಇಡಕ್ಕೂ ಕಷ್ಟ ಆಗ್ತಾ ಇದೆ. ಇಲ್ಲೇ ಮಾಡ್ಕೊಂಡ್ಬಿಟ್ವಿ, ಒಳಗಡೆ ಹೋಗೋಕೆ ಆಗ್ತಾ ಇಲ್ಲ. ಇನ್ನ ಈಗ ಶಾಪಿಂಗ್ ಶುರು ಮಾಡಬೇಕು. ನೋಡೋಣ, ನಮ್ಮ ಹುಡುಗರೆಲ್ಲ ಕೇಳ್ದಂಗೆ. ಸರ್, ಕಡಲೆಕಾಯಿ ಪರಿಚಯ ಚೆನ್ನಾಗಿದೆ, ತುಂಬಾ ಕ್ರೌಡ್ ಆಗಿದೆ ಅನ್ನೋದು ಬಿಟ್ರೆ ಏನೂ ಇಲ್ಲ. ಸೌಂಡ್ ಕೂಡ ಕೇಳಿಸ್ತಾ ಇಲ್ಲ.